ಪಾವಗಡದಲ್ಲಿ 5ನೇ ದಿನಕ್ಕೆ ಕಾಲಿಟ್ಟ ಜೆಡಿಎಸ್ ಪ್ರತಿಭಟನೆ. ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ನಡೆಸ್ತಾ ಇದ್ರು, ಅಧಿಕಾರಿಗಳು ಕ್ಯಾರೆಯಂತಿಲ್ಲ. ಪಾವಗಡ ಪಟ್ಟಣದ ಕುಮಾರಸ್ವಾಮಿ ಬಡಾವಣೆಗೆ ಮಾಜಿ ಸಚಿವ ವೆಂಕಟರಮಣಪ್ಪ ಹೆಸರಿಡಲು ಕಾಂಗ್ರೆಸ್ ಹೊರಟಿದ್ದು, ಹೀಗಾಗಿ ಬಡಾವಣೆಗೆ ಮರು ನಾಮಕರಣ ಮಾಡಬಾರದೆಂದು ಹಾಗೂ ಪುರಸಭೆ ಜನರಿಗೆ ಮೂಲ ಸೌಕರ್ಯ ನೀಡುವಲ್ಲಿ ವಿಫಲವಾಗಿದೆ ಎಂದು ಜೆಡಿಎಸ್ ಪಕ್ಷದ ವತಿಯಿಂದ ಕಳೆದ 5 ದಿನಗಳಿಂದ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ನಡೆಸಲಾಗ್ತಾ ಇದೆ. ಪ್ರತಿಭಟನೆಯಲ್ಲಿ ನೂರಾರು ಮಂದಿ ಜೆಡಿಎಸ್ ಮುಖಂಡರು ಭಾಗಿಯಾಗಿದ್ದು, ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಿಡಿಕಾರಿದ್ದಾರೆ. ಪಾವಗಡದ ಕುಮಾರಸ್ವಾಮಿ ಬಡಾವಣೆಗೆ ಮರು ನಾಮಕರಣ ಮಾಡಬಾರದು, ಜನರಿಗೆ ಮೂಲಭೂತ ಸೌಕರ್ಯವನ್ನ ಒದಗಿಸಲು ವಿಫಲವಾಗಿದೆ ಹಾಗೂ ಕಳೆದ 5 ತಿಂಗಳಿನಿಂದ ಸಾರ್ವಜನಿಕರಿಗೆ ಈ ಖಾತೆ ಮಾಡಿಸಲು ಅಲೆದಾಡುತ್ತಿದ್ದಾರೆ ಎಂಬ ಕಾರಣಕ್ಕೆ ಜೆಡಿಎಸ್ ಪಕ್ಷದ ಮುಖಂಡರು ಬೀದಿಗಿಳಿದಿದ್ದು, ಪಾವಗಡ ಪುರಸಭೆ ಆವರಣದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಈ ದಿನ ಪಾವಗಡ ಪುರಸಭೆಗೆ ಧಿಕ್ಕಾರವನ್ನು ಹೇಳ್ತಾ ಪಾವಗಡ ಪಟ್ಟಣದಲ್ಲಿ ಕುಮಾರಸ್ವಾಮಿ ಬಡಾವಣೆಯನ್ನು ಮರುನಾಮಕರಣ ಮಾಡಲು ಪುರಸಭೆ ಹೊರಟಿದೆ. ಅದರ ವಿರುದ್ಧವಾಗಿ ಮತ್ತು ಪಾವಗಡ ನಗರದ 23 ವಾರ್ಡುಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ವಿಫಲವಾದ ಕಾರಣ ಸತತವಾಗಿ 5ನೇ ದಿನ ನಾವು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಈಗ ನಮ್ಮ ಬೇಡಿಕೆಗಳೇನೆಂದರೆ, ಮೊದಲನೇದಾಗಿ ಕುಮಾರಸ್ವಾಮಿ ಬಡಾವಣೆಯನ್ನು ಮರುನಾಮಕರಣ ಮಾಡುವ ನಿರ್ಧಾರವನ್ನು ಕೈಬಿಡಬೇಕು. ಎರಡನೇದು ಬಂದು 23 ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯಗಳಾದ ಚರಂಡಿ ಇರ್ಬೋದು, ರಸ್ತೆಗಳು, ಬೀದಿ ದೀಪಗಳು. ಇನ್ನು ಕಳೆದ 5 ದಿನಗಳಿಂದ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಎಂದು ಪ್ರತಿಭಟನಾಕಾರರು ಕಿಡಿಕಾರಿದ್ರು. ಒಂದ್ ವೇಳೆ ಮರು ನಾಮಕರಣ ಪ್ರಕ್ರಿಯೆ ಕೈಬಿಡದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಈಡೇರಿಸುವ ತನಕ ನಾವು ಅನಿರ್ದಿಷ್ಟ ಮುಷ್ಕರವನ್ನು ಕೈಬಿಡುವುದಿಲ್ಲ, ಯಾವುದೇ ಕಾರಣಕ್ಕೂ ಕೈಬಿಡಲ್ಲ. ಅಲ್ಲ ಸರ್, ಇವಾಗ ಜನಗಳಿಗೆ ಎಷ್ಟು ತೊಂದರೆ ಆಗುತ್ತೆ, ಲಾಭ ಏನೂ ಇಲ್ಲ ಇದರಿಂದ. ಇವಾಗ ಚೇಂಜ್ ಮಾಡಿದ್ರೆ ಬರೋ ಲಾಭ ಏನೂ ಇಲ್ಲ. ಸ್ಕೂಲ್ ದಾಖಲೆ, ಬ್ಯಾಂಕ್ ಡಾಕ್ಯುಮೆಂಟ್ಸು, ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸು, ಜಮೀನು ಡಾಕ್ಯುಮೆಂಟ್ಸು, ಈ ಥರ ಇಷ್ಟೊಂದು ಡಾಕ್ಯುಮೆಂಟ್ಸ್ಗೆ ಇವಾಗ ಮತ್ತೆ ಅವರು 1 ವರ್ಷ 2 ವರ್ಷ ನಾಮಕರಣ ಮತ್ತು ಬದಲಾವಣೆ ಮಾಡಿದ್ರೆ ಇದು ತುಂಬ ತೊಂದರೆ ಅನುಭವಿಸ್ತಾಗುತ್ತೆ. ಅವರು ಸ್ವಲ್ಪ ಆದರೂ ಕನಿಷ್ಠ ಧರ್ಮ 5ನೇ ದಿನ ಇಲ್ಲಿ ಕೂತಿದ್ದೀವಿ, ಏನಂತ ವಿಚಾರಿಸೋದೇ ಇಲ್ವಾ ಅಂದರೆ ಡೆಮಾಕ್ರಟಿಸಲ್ಲಿದ್ದೀವ ಅಥವಾ ಅದು ಕಾಂಗ್ರೆಸ್ ಪಾಲನೆ ಹೆಂಗಿದೆ ಅಂತ ಜನಗಳಿಗೆ ಗೊತ್ತಾಗಲಿಲ್ಲ. ಇನ್ನು ಪ್ರತಿಭಟನೆಯಲ್ಲಿ ಜೆಡಿಎಸ್ ಯುವ ಅಧ್ಯಕ್ಷ ನೇರಳೆಕುಂಟೆ ಭರತ್, ಕಾರ್ಯದರ್ಶಿ ಗಗನ್, ಮುಖಂಡ ಗುಟ್ಟಹಳ್ಳಿ ಮಣಿ, ಧರ್ಮಪಾಲ್ ಸೇರಿ ಹಲವರು ಭಾಗಿಯಾಗಿದ್ರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.